ದೇವರಿಗೆ ಸ್ತೋತ್ರವಾಗಲಿ. ಆತ್ಮೀಯ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಆಲಿಸಲು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಪರಿಶುದ್ಧ ಶಕ್ತಿಯುಳ್ಳ ಜೀವವುಳ್ಳ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಿಯರೇ, ಇಂದು ನಾವು ಆಲಿಸಲಿರುವಂಥ ದೇವರ ವಾಕ್ಯ ಭಾಗದ ಅಂಶ ಪ್ರಾರ್ಥನೆಯ ಶಕ್ತಿಯನ್ನು ಕಳೆದುಕೊಳ್ಳಬೇಡ. ಪ್ರಾರ್ಥನೆಯ ಶಕ್ತಿಯನ್ನು ಕಳೆದುಕೊಳ್ಳಬೇಡ. ನಾವು ಪವಿತ್ರ ಗ್ರಂಥದಲ್ಲಿ ನೋಡುವುದಾದರೆ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 4ನೇ ವಾಕ್ಯ 5ನೇ ವಾಕ್ಯ. ಪ್ರಕಟಣೆ ರೆವಲ್ಯೂಷನ್ ಚಾಪ್ಟರ್ 2 ವರ್ಸ್ 4th 5th ವರ್ಡ್. ಇಲ್ಲಿ ಏನಿದೆ ಅಂದರೆ, ಇದನ್ನೆಲ್ಲ ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟಿದ್ದೀಯೆಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಎಂಪ್ರೇರೆ 2ನೇ ಅಧ್ಯಾಯ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 4ನೇ ವಾಕ್ಯ. ದೇವರು ಹೇಳ್ತಾ ಇದ್ದಾನೆ, ತಮ್ಮಲ್ಲಿ ವಿಶ್ವಾಸ ಇಟ್ಟವರಿಗೆ ಮೊದಲು ನಿನಗಿದ್ದ ಪ್ರೀತಿಯನ್ನು ಬಿಟ್ಟಿದ್ದೀಯೆಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಆದುದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ಎಂಪ್ರೇರೆ, ಆದುದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನೆನಪಿಗೆ ತಂದುಕೊಂಡು ದೇವರ ಕಡೆಗೆ, ಯೇಸುವಿನ ಕಡೆಗೆ, ತಂದೆಯ ಕಡೆಗೆ ತಿರುಗಿಕೋ ಎಂದು ವಾಕ್ಯ ಹೇಳ್ತಿದೆ ಪ್ರೇರೆ. ಹೌದು ಪ್ರೇರೆ, ನಮ್ಮನ್ನು ಎಚ್ಚರಪಡಿಸುವಂಥ ದೇವರ ಶ್ರೇಷ್ಠ ವಾಕ್ಯವಿದೆ ಪ್ರೇರೆ. ನಾವು ಹೀಗೆ ಮುಂದೆ ನೋಡುವುದಾದರೆ ಪ್ರೇರೆ, ಪವಿತ್ರ ಗ್ರಂಥದಲ್ಲಿ ಅನೇಕ ಎಚ್ಚರಪಡಿಸುವಂಥ ಅನೇಕ ವಾಕ್ಯಗಳಿವೆ ಪ್ರೇರೆ. ಅವುಗಳಲ್ಲಿ ಈ ಪವಿತ್ರ ಗ್ರಂಥ ರೆವಲ್ಯೂಷನ್ ಗ್ರಂಥ 2ನೇ ಅಧ್ಯಾಯದಲ್ಲಿ ಕೂಡ ಒಂದು ಭಾಗ ಅದರಲ್ಲೇ ಬರ್ತದೆ ಪ್ರೇರೆ. ಕರ್ತನಾದ ಯೇಸು 7 ಸಭೆಗಳ ದೂತರಿಗೆ ಹೇಳುತ್ತಿರುವಾಗ ಇದನ್ನು ಎಚ್ಚರಪಡಿಸುತ್ತಿದ್ದಾನೆ. ನಾವು ಮುಂದೆ ನೋಡುವುದಾದರೆ ಈ ವಾಕ್ಯ ಭಾಗದಲ್ಲಿ ಪ್ರೈಸ್ ದ ಲಾರ್ಡ್ ಮತ್ತು ಅನೇಕ ಭಕ್ತರು ಕೂಡ ಒಂದು ಕಾಲದಲ್ಲಿ ಪ್ರಕಾಶಿಸ್ತಾರೆ ಪ್ರೇರೆ. ಈ ಪ್ರಾರ್ಥನಾ ಶಕ್ತಿಗಳು ಕಳೆದುಕೊಳ್ತಾರೆ ಬರ್ತಾ. ಈ ಪ್ರಾರ್ಥನಾ ಶಕ್ತಿಯನ್ನು ಕಳೆದುಕೊಳ್ಳಬೇಡ ಎನ್ನುವುದರಲ್ಲಿ ನೋಡುವುದಾದರೆ, ರಕ್ಷಣೆ ಹೊಂದಿದ ಪ್ರಾರಂಭದಲ್ಲಿ ಪ್ರಕಾಶಿಸಿದಂಥವರು ಕೆಲವು ಕಾಲದ ನಂತರ ಪ್ರಕಾಶವನ್ನು, ಶಕ್ತಿಯನ್ನು ಕಳೆದುಕೊಂಡು ಮಾಮೂಲಿ ಮನುಷ್ಯರಾಗಿ ಬದಲಾಗುತ್ತಿದ್ದಾರೆ. ಪ್ರಭುವಿಗೋಸ್ಕರ ದೇಶವನ್ನು ಕದಲಿಸಿದಂಥ ದೈವಿಕ ಶಕ್ತಿಯುಳ್ಳವರು ಇವತ್ತು ಮಾಮೂಲು ಸ್ಥಿತಿಯಲ್ಲಿ, ಉಗುರು ಬೆಚ್ಚ ಸ್ಥಿತಿಯಲ್ಲಿ ಜಾರಿ ಹೋಗುತ್ತಿದ್ದಾರೆ. ಯಾಕೆ? ಪ್ರಭುವಿಗೋಸ್ಕರ ಪ್ರಕಾಶಿಸದಂತೆ ಅಡ್ಡಿಪಡಿಸುತ್ತಿರುವಂಥವುಗಳು ಯಾವುವು ಪ್ರೇರೆ ಎಂದು ಸ್ವಲ್ಪ ಆಲೋಚಿಸಿರಿ. ಪ್ರಭು ದೇವರಿಗೋಸ್ಕರ ಸಾಹಸ ಕಾರ್ಯಗಳನ್ನು ಮಾಡಿದಂಥ ಸಂಸ್ಥೆಗಳು ಇವತ್ತು ಜೀವ ಇಲ್ಲದವುಗಳಾಗಿ ಕಾಣಿಸುತ್ತಿವೆ. ಇದರ ರಹಸ್ಯ ಏನು? ಅವರು ಪ್ರಭುವಿನ ಶಕ್ತಿಯೊಳಗೆ ಬಲ ಹೊಂದುವುದಕ್ಕೆ ಇಷ್ಟ ಇಲ್ಲ. ಅದನ್ನು ಬಿಟ್ಟು ಆ ಪ್ರಾರ್ಥನೆಯಲ್ಲಿ ಸಮಯ ಕಳೆಯದೆ ಸಂಸ್ಥೆಗಳನ್ನು ಕಟ್ಟಿಕೊಳ್ಳುವುದರಲ್ಲಿ ಸಮಯವನ್ನು ವೆಚ್ಚಿಸುತ್ತಿದ್ದಾರೆ. ಸ್ಥಾನಿಕ ಸಭೆ, ರಾಜಕೀಯ, ಸ್ಕೂಲ್ ಮ್ಯಾನೇಜ್ಮೆಂಟ್, ಕುಟುಂಬ ವ್ಯವಹಾರ, ಹೀಗೆ ಅವರ ಸಮಯವೆಲ್ಲವನ್ನು ವ್ಯರ್ಥವಾಗಿ ತಿಂದು ಹಾಕುತ್ತಿವೆ ಸೈತಾನನ ತಂತ್ರ. ಆದಿ ಸಭೆಯನ್ನು ನೋಡಿರಿ ಪ್ರಿಯರೇ, ಅವರು ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡಲಿಲ್ಲ ಹಾಗೂ ಹೆಚ್ಚಾಗಿ ಸಮಯವನ್ನು ಪ್ರಾರ್ಥನೆಯೊಳಗೆ ಕಳೆಯುವುದರ ಮೂಲಕ ದೇವರ ಶಕ್ತಿಯನ್ನು ಹೊಂದಿಕೊಳ್ಳುತ್ತಿದ್ದರು. ಇವತ್ತು ಅನೇಕರು ಪ್ರಾರ್ಥನೆಯೊಳಗೆ ಪಾಲ್ಗೊಳ್ಳುತ್ತಿಲ್ಲವಾದರೂ, ದೇವರ ಶಕ್ತಿಯನ್ನು ಹೊಂದಿಕೊಳ್ಳುವ ಸಮಯವಿಲ್ಲವಾದರೂ, ಆದರೆ ಅವರಿಗೆ ವಿವಾಹಗಳಿಗೆ, ಹುಟ್ಟಿದ ದಿನಗಳಿಗೆ, ಸತ್ತ ದಿನಗಳಿಗೆ, ಜ್ಞಾಪಕಾರ್ಥ ಕೂಟಗಳಿಗೆ, ಅನೇಕ ಮದುವೆಗಳಿಗೆ ಪಾಲ್ಗೊಳ್ಳುವುದಕ್ಕೆ ಸಮಯ ಇದೆ. ದೇವರ ಮಗುವೆ, ಒಂದು ದಿನವನ್ನು ನೀನು ಹೇಗೆ ವೆಚ್ಚ ಮಾಡುತ್ತಿರುವೆ ಎಂದು ಪರಿಶೀಲಿಸಿ ನೋಡು. ಲೋಕಸ್ಥರಿಗೆ ಅಥವಾ ಲೋಕಕ್ಕೆ ನೀಡುವ ಸಮಯ ಎಷ್ಟು, ದೇವ ಪ್ರಭುವಿಗೆ ನೀಡುವ ಸಮಯ ಎಷ್ಟು ಎಂದು ಪ್ರತಿದಿನ ರಾತ್ರಿ ಆಲೋಚಿಸಿ ನೋಡು. ಮತ್ತು ಈ ದಿನ ವೆಚ್ಚಿಸಿದ 24 ಗಂಟೆಗಳಿಗೆ ಲೆಕ್ಕ ಒಪ್ಪಿಸಿಕೊಡಬೇಕಾದರೆ ದೇವರಿಗೆ ಏನು ಮಾಡುತ್ತಿ? ಹೌದು ಪ್ರೇರೆ, ಆ ಒಂದು ಪರಿಶೀಲನೆ ಇರಬೇಕು. ಪ್ರಭುವಿನ ಒಂದು ಆಸಕ್ತಿಯಿಂದಾಗಿ ಬಲವಂತರಾಗಿರುವುದಕ್ಕೆ
ನಾವು ಪ್ರಾರ್ಥನೆಯೊಳಗೆ ಹೆಚ್ಚಿನ ಸಮಯ ಕಳೆಯಬೇಕು ಪ್ರಿಯರೇ. ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಪ್ರಾರ್ಥನೆ. ಹೌದು ಪ್ರಭುವೇ, ರಕ್ಷಣೆ ಹೊಂದಿದ ದಿನದಲ್ಲಿ ಅನೇಕರು ಪ್ರಕಾಶಿಸಿದರು ತಂದೆ. ಅವರು ತಮಗಿದ್ದ ಮೊದಲನೇ ಪ್ರೀತಿಯನ್ನು ಬರ್ತಾ ಬರ್ತಾ ಕಳೆದುಕೊಂಡವರಾಗಿದ್ದಾರೆ. ಮರಳಿ ಅವರನ್ನು ಪ್ರಕಾಶದೊಳಗೆ, ಮೊದಲಿದ್ದ ಪ್ರೀತಿಯೊಳಗೆ, ಅಧಿಕವಾದ ಪ್ರೀತಿಯೊಳಗೆ ತರಬೇಕೆಂದು ಪ್ರಾರ್ಥಿಸ್ತೇವೆ ಪ್ರಭುವೇ. ಅವರು ಎಲ್ಲಿಂದ ಬಿದ್ದಿದ್ದಾರೋ ಎಂದು ಅವರು ಚೆನ್ನಾಗಿ ಗ್ರಹಿಸಿಕೊಂಡು ಅವರು ತಿರುಗಿ ಎದ್ದು ನಿಲ್ಲುವಂತೆ ಅನುಗ್ರಹಿಸಿರಿ ಸ್ವಾಮಿ. ಅಷ್ಟೇ ಅಲ್ಲ ಪ್ರಭುವೇ, ಅವರು ನಿಮ್ಮನ್ನು ತಿಳಿದುಕೊಂಡವರಾಗಿ ದಾನಿಯೇಲನ ಗ್ರಂಥದಲ್ಲಿ ಹೇಳಿರುವಂತೆ ದೇವರನ್ನು ಅರಿತವರು ದೇವರ ನಾಮದಲ್ಲಿ ಶೂರ ಕಾರ್ಯಗಳನ್ನು ಮಾಡುವರು ಎನ್ನುವಂತೆ ಈ ಮಕ್ಕಳೆಲ್ಲರನ್ನು ಪ್ರಕಾಶಕ್ಕೆ ತನ್ನಿರಿ ಪ್ರಭುವೆ, ಮತ್ತೊಂದು ಆವರ್ತಿ. ಅಷ್ಟೇ ಅಲ್ಲ ಪ್ರಭುವೆ, ಆ ಒಂದು ಆದಿಸಭೆ, ಆ ಒಂದು ಪ್ರಾರ್ಥನೆಯಲ್ಲಿ, ರೊಟ್ಟಿ ಮುರಿಯುವುದರಲ್ಲಿ, ಉಪವಾಸದಲ್ಲಿ, ವಾಕ್ಯೋಪದೇಶದಲ್ಲಿ ಹೇಗೆ ನಿರತರಾಗಿದ್ದರೂ ಹಾಗೆ ನಿರತರಾಗಿರುವಂತೆ ಈ ಉಳಿದ ಸ್ವಲ್ಪ ಸಮಯವನ್ನು ಬಲಿಷ್ಠವಾಗಿ ಉಪಯೋಗಿಸಿಕೊಳ್ಳಲು ದೈವಜ್ಞಾನ ನೀಡಿರಿ ಯೇಸುವೆ. ಅಷ್ಟೇ ಅಲ್ಲ ಸ್ವಾಮಿ ಯೇಸುವೆ, ಈ ಒಂದು ಬಲವಾದ ಪ್ರಾರ್ಥನೆ ಜೀವಿತದೊಳಗೆ ಈ ಒಂದು ಉಗುರು ಬೆಚ್ಚಗಿರುವಂಥ ಎಲ್ಲ ನಿನ್ನ ಸೇವಕರನ್ನು ತೆಗೆದುಕೊಂಡು ಹೋಗಬೇಕೆಂದು ಪ್ರಾರ್ಥಿಸ್ತೇವೆ. ಅನವಸರವಾದ ಸಿನಿಮಾ ತೆಗೆಯುವುದು, ಅನವಸರವಾದ ಸ್ಥಳಗಳಿಗೆ ಹೋಗುವುದು, ಅನವಸರವಾಗಿ ಆಹಾರ ಭುಜಿಸುವುದು, ಇವೆಲ್ಲವುಗಳನ್ನು ಬಿಟ್ಟು ದೇವರ ಆತ್ಮ ಪ್ರೇರಣೆಯಿಂದ ನಾವು ನಡೆದುಕೊಳ್ಳುವಂತೆ, ಅನೇಕರಿಗೆ ಮಾದರಿಯಾಗಿರುವಂತೆ ನಮ್ಮೆಲ್ಲರನ್ನು, ವಿಶೇಷವಾಗಿ ಸೇವಕರನ್ನು ಆಶೀರ್ವದಿಸಿರಿ. ಯೇಸು ಕ್ರಿಸ್ತ ನಾಮದಲ್ಲಿ ನೀವು ನಮ್ಮೆಲ್ಲರನ್ನು, ವಿಶೇಷವಾಗಿ ನಿಮ್ಮ ಸೇವಕರನ್ನು ಮತ್ತೊಂದು ಆವರ್ತಿ ಉತ್ತೇಜನಪಡಿಸಿ ಪ್ರಕಾಶದಿಂದ ಪ್ರಕಾಶದೊಳಗೆ, ಕೃಪೆಯಿಂದ ಕೃಪೆಯೊಳಗೆ ನಡೆಸುತ್ತೀರೆಂದು ಯೇಸು ಕ್ರಿಸ್ತ ನಾಮದಲ್ಲಿ ನಂಬುತ್ತೇವೆ ತಂದೆ. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ ದೇವರೇ. ಆಮೆನ್, ಆಮೆನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹೌದು ಪ್ರಿಯರೇ, ನಮ್ಮ ರಕ್ಷಕನಾದ ಯೇಸು, ನಮ್ಮ ಸೃಷ್ಟಿಕರ್ತ ತಂದೆ, ಆ ಪೋಷಕ ಪರಿಶುದ್ಧಾತ್ಮನು ಮತ್ತೊಂದು ಆವರ್ತಿ ನಿಮ್ಮನ್ನು ಪ್ರಕಾಶದೊಳಕ್ಕೆ ತರಲಿ. ದೇವರಿಗೆ ಇಷ್ಟವಿಲ್ಲದ ಮಾರ್ಗದಿಂದ ದೇವರ ಇಷ್ಟವುಳ್ಳ ಮಾರ್ಗ ಯಾವುದೆಂದು ಗ್ರಹಿಸಿಕೊಳ್ಳುವ ಆ ಸುಮನಸ್ಸು, ಒಂದು ವಿವೇಚನೆ ಹೃದಯ ನಿಮ್ಮೆಲ್ಲರಿಗೂ ದಯಪಾಲಿಸಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಾತ್ಮನೇ, ಆಮೇನ್. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಪ್ರಿಯರೇ. ಅಲ್ಲಿವರೆಗೆ ಯೇಸು ಕ್ರಿಸ್ತನ ರಕ್ತ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ನಿರಂತರ ತೊಳೆದು ಶುದ್ಧೀಕರಿಸಲಿ. ಆಮೇನ್.